is a name that has a great space in the breast of thousands of people in our country. Samstha is a name that can be used in place of light and guidance. And Samstha is the only organization in our country which was formed to provide corporate direction to our country, our community. The strong and bold history of Samstha is that of a powerful struggle against those who spoil our religion with ultra-modern thoughts and extremes. And today, we are celebrating the successful 100 years since the establishment of India. How passing by, its role is still relevant, not just in Kerala, but in entire country. This grand conference being held in Bangalore is the proof that the activities of Samstha are not confined only to Kerala, but to all other parts of our country. When we look closer, when we ആ സ്വപ്നങ്ങൾക്കനുസരിച്ച് പ്രവർത്തിക്കുന്നു. ആർട്ടിഫിഷ്യൽ ഇന്റലിജൻസിന്റെ കാലമാണുള്ളത്. ആ ഒരു കാലത്ത് എഡ്യൂക്കേഷൻ രംഗത്ത് നൂതനമായിട്ടുള്ള ആശയങ്ങൾ നടപ്പിൽ വരുത്താൻ അന്താരാഷ്ട്ര തലത്തിൽ തന്നെ ഭൗതിക വിദ്യാഭ്യാസങ്ങളുടെ സമന്വയം അത് നടപ്പിൽ വരുത്തുവാനുള്ള ആശയങ്ങൾ ഇന്നും മുസ്ലിം തൊഴിലുറമയുടെ മുഷാവറയിൽ തീരുമാനിക്കപ്പെട്ടു എന്ന് ബഹുമാനപ്പെട്ട പ്രസിഡന്റ് അവർ നമ്മെ അറിയിക്കുകയുണ്ടായി. അപ്പോൾ കാലഘട്ടത്തിന് അനുയോജ്യമായ രീതിയിലുള്ള മാറ്റങ്ങൾ അത് ಸಮೂಹത്തിനെ അതിലേക്ക് വേണ്ടി ನೀಡುವಂತಹ ಒಂದು ಅಪೂರ್ವ ಕಾಣಿಕೆ ಈ ಒಂದು ವೇದಿಕೆಯಲ್ಲಿ ನೀಡಲಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಸ್ತದ ಸಾರಥಿ ಸೈಯದ್ ಉಲಮಾರು ನೀಡುವಂತಹ ಅಪೂರ್ವ ಕಾಣಿಕೆ ವೇದಿಕೆಯಲ್ಲಿ ನೀಡಲಾಗ್ತಾ ಇದೆ. ಶಾಲಣಿಗೆ ധരിക്കുന്നു. Allahu Akbar walillahil hamd. Next, ಸಮೃದ್ಧ ಸರ್ವಶಕ್ತ ಸೌಹಾರ್ದತೆಯ ನಾಡು ಕಟ್ಟಲು ಕಟಿಬದ್ಧರಾಗಿ ನಿಲ್ಲುವ ರಾಜಕಾರಣಿ, ಕರಾವಳಿ ಕರ್ನಾಟಕದಿಂದ ರಾಜಕೀಯಕ್ಕೆ ಕಾಲಿಟ್ಟ ಅಭಿವೃದ್ಧಿ ಮತ್ತು ಸೌಹಾರ್ದತೆಯ ಕರುನಾಡ ಜನನಾಯಕ, ಅದೆಷ್ಟೋ ಬಾರಿ ಶಾಸಕನಾಗಿ ಸಚಿವನಾಗಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನ ಹೃದಯಗಳನ್ನ ಗೆದ್ದ ಆರೋಗ್ಯ ಸಚಿವನಾಗಿದ್ದಾಗ ಈ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗುವ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ದೇಶವೇ ಕರ್ನಾಟಕದತ್ತ ನೋಡುವಂತೆ ಮಾಡಿದ ಅನುಭವಿ ರಾಜಕಾರಣಿ, ಸಿದ್ದರಾಮಯ್ಯರ ಸಂಪುಟದಲ್ಲಿ ಮಹತ್ತರ ಸ್ಥಾನ ಗಿಟ್ಟಿಸುವ ಮೂಲಕ ವಿಧಾನಸಭೆಯ ಸ್ಪೀಕರ್ ಆಗಿ ಸಮುದಾಯಕ್ಕೆ ಅಭಿಮಾನವಾದ ಸನ್ಮಾನ್ಯ ಶ್ರೀಯುತ ಯುಟಿ ಖಾದರ್ ಸರ್, ಹಿರಿಯ ನಾಯಕರಾಗಿರುವಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ನಸೀರ್ ಅಹಮದ್ ಸಾಬ್ ಅವರೇ, ನನ್ನ ಸನ್ಮಿತ್ರರು ಶಾಸಕ ಮಿತ್ರರಾಗಿರುವಂತಹ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯ ಚೇರ್ಮನ್ ಆಗಿದ್ದುಕೊಂಡು ಎಲ್ಲಾ ಕಾರ್ಯಕ್ರಮಕ್ಕೆ ತನ್ನ ವಿಶೇಷ ಸಹಕಾರ ಮತ್ತು ಸಂಪೂರ್ಣವಾದ ಬೆಂಬಲ ಮತ್ತು ಸಹಕಾರ ಕೊಟ್ಟಂತಹ ನಮ್ಮ ಆತ್ಮೀಯರಾಗಿರುವಂತಹ ಸನ್ಮಾನ್ಯ ಎನ್.ಎ. ಆರಿಸ್ ಅವರೇ, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಗೌರವಿತರು ಮುಖ್ಯ ಸಚೇತಕರಾಗಿ 1926ರಲ್ಲಿ ಸ್ಥಾಪಿತಗೊಂಡ ಸಮಸ್ತ ಕೇರಳ ಜಮ್ಮಯ್ಯತುಲ್ ಉಲಮಾ ಎಂಬ ಮಹಾ ಸಂಘಟನೆ 2026 ಆಗುವಾಗ ಒಂದು ಶತಮಾನವನ್ನದು ಪೂರ್ಣಗೊಳಿಸುತ್ತದೆ. ಚಾಂದ್ರಿಕ ವರ್ಷ ಪ್ರಕಾರ 100 ವರ್ಷ ಪೂರ್ಣಗೊಂಡಿದೆ. ಸೌರ ವರ್ಷ ಪ್ರಕಾರ ಇದಕ್ಕೆ 100 ವರ್ಷ ಪೂರ್ಣಗೊಳ್ಳಬೇಕಾದರೆ 2026ಕ್ಕೆ ಮುಟ್ಟುವಾಗ ಆ ಫೆಬ್ರವರಿ ತಿಂಗಳಲ್ಲಿ ಇದಕ್ಕೆ 1 ಶತಮಾನವನ್ನು ಪೂರ್ಣಗೊಳಿಸುತ್ತದೆ. ಬಹಳ ಚಿಂತಿಸ കരുത്തുറ്റ നേതാക്കൾ സമസ്തയുടെ 100ാം വാർഷിക ഉദ്ഘാടന മഹാസമ്മേളനത്തിലേക്ക് ബാംഗ്ലൂരിന്റെ രാജവീതികളെ ധന്യമാക്കി കർണാടക
ഷെയ്ഖുൽ ജാമിയ സമസ്തയുടെ ട്രഷറർ ബഹുമാനപ്പെട്ട ഷെയ്ഖുന കൊയ്യോട് ഉസ്താദ്, ഷെയ്ഖുന MT ഉസ്താദ് തുടങ്ങിയ നമ്മുടെ പ്രഗത്ഭരായ നേതാക്കൾ ഈ വേദിയിലേക്ക് കടന്നു വരികയാണ്. ബഹുമാനപ്പെട്ട പാണക്കാട് സയ്യിദ് സ്വാദിഖ് അലി ശിഹാബ് തങ്ങൾ, ബഹുമാനപ്പെട്ട PK കുഞ്ഞാലിക്കുട്ടി സാഹിബ്, പ്രഗത്ഭരായ നേതാക്കളൊക്കെ നമ്മുടെ വേദിയിൽ എത്തിച്ചേർന്നിട്ടുണ്ട്. ബഹുമാനപ്പെട്ട ഷെയ്ഖുന ബംബ്രാണ ഉസ്താദിന്റെ ആമുഖ പ്രഭാഷണം തുടരുന്നു. السلام عليكم ورحمة الله. ಅನುಭವ ಅದ್ವಿತೀಯ ನೇತೃತ್ವ ಯಾವ ಬಿರುಗಾಳಿಗೂ ಬಗ್ಗದೆ ಜಗ್ಗದೆ ಕೂಗಾಡದೆ ಎದುರು ಬರುವ ಆರೋಪ ಅಪಹಾಸ್ಯಗಳ ಬಂಡೆಗಳನ್ನ ತನ್ನ ಆತ್ಮಸ್ಥೈರ್ಯವೆಂಬ ಉತ್ಸಾಹದ ಶಕ್ತಿಯಿಂದ ಧೂಳೀಪಟಗೊಳಿಸುವ ಆದರ್ಶ ವೈರಿಗಳ ವಿತಂಡವಾದಗಳನ್ನ ಅಹ್ಲು ಸುನ್ನತಿ ವಲ್ ಜಮಾಅತಿನ ಆದರ್ಶ ಹುಟ್ಟುಗೋಲನ್ನ ಗೆದ್ದಿ ಹಿಡಿದು ಅಪ್ಪಳಿಸಿ ಬರುವ ತೆರೆಗಳನ್ನ ದಾಟಿ ಸಾಗುವ ನಮ್ಮೆಲ್ಲರ ಪ್ರೀತಿಯ ನಾಯಕ ಆದರಣೀಯ ಸೈನಿಕರು, ಸಾಟಿ ಇಲ್ಲದ ಸಮಸ್ತೆಗೆಲ್ಲ ಜಮೀಯತುಲ್ ಉಲಮಾದ ಸಮಾಧಾನೀಯರಾದ ಅಧ್ಯಕ್ಷರಾದ ನಮ್ಮೆಲ್ಲರ ಅಭಿಮಾನ ಸೈಯದುಲ್ ಉಲಮಾ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಗೋಯತಗಳು ನಮ್ಮೊಂದಿಗೆ ಅನುಗ್ರಹ ಮಾತುಗಳಿಗಾಗಿ ಅಧ್ಯಕ್ಷೀಯ ಭಾಷಣಕ್ಕಾಗಿ ನಮ್ಮ ಮುಂದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ಯುವ ಜನರ ಆವೇಶ, ಸಮೃದ್ಧ ಸರ್ವಶಕ್ತ ಅಭಿವೃದ್ಧಿಯ ಕರುನಾಡ ಕೆಲಸಗಂಡ ಗಟ್ಟಿ ನಿಲುವಿನ ಜಾತ್ಯತೀತ ಪಕ್ಷದ ಅನುಭವಿ ಜನನಾಯಕ, 80ರ ದಶಕದಲ್ಲಿ ದೇವರಾಜ ಅರಸು ಕಾಲದಲ್ಲಿ ವಿದ್ಯಾರ್ಥಿ ನಾಯಕರಾಗುವ ಮೂಲಕ ರಾಜಕೀಯ ಜೀವನದ ಪುಟ್ಟ ಹೆಜ್ಜೆಗಳನ್ನಿಟ್ಟ ಆ ಹುಡುಗ ನಂತರ ಇಟ್ಟ ಹೆಜ್ಜೆಗಳೆಲ್ಲವೂ ಇತಿಹಾಸ. ಆಪರೇಷನ್ ಕಮಲದ ದಾಳಕ್ಕೆ ಸಿಲುಕಿ ಮುಳುಗಿ ಹೋಗುವ ಹಡಗಿನಂತಾಗಿದ್ದ ಪಕ್ಷದ ರಕ್ಷಣೆಗೆ ಧಾವಿಸಿ ಪಕ್ಕ ಕಟ್ಟಿ ನಿಂತ ರಾಷ್ಟ್ರ ರಾಜಕೀಯದಲ್ಲಿ ಕಂಡು ಕೇಳರಿದ ಟ್ರಬಲ್ ಶೂಟರ್, ಕೆಪಿಸಿಸಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಘನತೆ ಬೆಟ್ಟ ಉಪಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ DK ಶಿವಕುಮಾರ್ ಸರ್ ಸಮಸ್ತದ 100ನೇ ವಾರ್ಷಿಕ ಉದ್ಘಾಟನಾ ಸಮ್ಮೇಳನದ ವೇದಿಕೆಗೆ ಆಗಮಿಸಿದ್ದಾರೆ. ಸರ್, ತಮಗಿದು ಹೃದಯಾಂತರಾಳದ ಸ್ವಾಗತವನ್ನು ಬಯಸುತ್ತಿದ್ದೇವೆ. 100ാം വാർഷിക മഹാസമ്മേളനത്തിന്റെ ഉപഹാരം സമർപ്പിക്കുന്നു. സമർപ്പിക്കാൻ തങ്ങളെയും ഏറ്റുവാങ്ങാൻ പ്രിയപ്പെട്ട DKയെയും സവിനയം ക്ഷണിക്കുന്നു. ಮುಂದೆ ಈ ಒಂದು ವೇದಿಕೆಯಲ್ಲಿ SKSSF ವಿಕಾಯದ 2500 ಸ್ವಯಂ ಸೇವಕರನ್ನ ಸಮರ್ಪಿಸುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಸನ್ಮಾನ್ಯ ಶ್ರೀಯುತ D ಶಿವಕುಮಾರ್ ಸರ್ ಸ್ವಯಂ ಸೇವಕರನ್ನ ಸಮಾಜಕ್ಕೆ ಸಮರ್ಪಿಸಲಿದ್ದಾರೆ. ಹೌದು, SKSSF ವಿಕಾಯ ಸಮಾಜ ಸೇವೆಯ ಉದ್ದೇಶದೊಂದಿಗೆ ಬಹುಮಾನ್ಯ ಸಮಸ್ತ ಕೇರಳ ಜಮೀಯತುಲ್ ಉಲಮಾ ಈ ಜಗತ್ತಿಗೆ ಸಮರ್ಪಿಸಿದ ಶಿಸ್ತುಬದ್ಧ ನಿಲುವಂಗಿ ಸ್ವಯಂ ಸೇವಕರ ಪಡೆ. ಜಾತಿ ಧರ್ಮ ವರ್ಣ ಭೇದವಿಲ್ಲದೆ ಆಪತ್ತಿನಲ್ಲಿ ಸಿಲುಕಿರುವವರಿಗೆ ಸಹಾಯ ಹಸ್ತ ಚಾಚಲು, ಅವರ ಕಣ್ಣೀರೊರೆಸಲು, ಸಾಂತ್ವನ ಸ್ಪರ್ಶ ನೀಡಲು ಸನ್ನದ್ಧರಾಗಿ ನಿಂತಿರುವ ವಿಕಾಯ ಸೈನ್ಯ, ಸಮಾಜ ಸೇವಾ ಕ್ಷೇತ್ರದಲ್ಲಿ ತರಬೇತಿ ಪಡೆದಿರುವ ಸಂಘಟನೆಯ 35,000ಕ್ಕೂ ಹೆಚ್ಚು ಶಿಸ್ತು ಮತ್ತು ಸೇವಾ ಮನೋಭಾವ ಹೊಂದಿದ ಕಾರ್ಯಕರ್ತರು ವಿಕಾಯ ಸದಸ್ಯರಾಗಿದ್ದಾರೆ. ಇದು ವಿಕಾಯ ಕೇರಳದ ಅತಿ ದೊಡ್ಡ ಸ್ವಯಂ ಸೇವಕ ಸಂಸ್ಥೆಯಾಗಿದ್ದರೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದ ಕೊಡಗು ಸೇರಿದಂತೆ ದಕ್ಷಿಣ ಕರ್ನಾಟಕ ಮತ್ತು ಕೇರಳದಲ್ಲಿ ಸಂಭವಿಸಿದ್ದ ಮಹಾಪ್ರವಾಹದ ಆರ್ಭಟದ ಸಂದರ್ಭದಲ್ಲಿ ತಮ್ಮ ಮನೆ ಮಠ ಮಕ್ಕಳನ್ನ ಕಳೆದುಕೊಂಡು ಕಂಗಾಲಾಗಿದ್ದ ಜನತೆಯನ್ನ ಪ್ರಾಣದ ಹಂಗು ತೊರೆದು ಕೈ ಹಿಡಿದು ಮೇಲೆತ್ತಿ ಅವರನ್ನ ಈಜಿ ದಡ ಸೇರಿಸಲು ಮುಂದಾದ ಸನ್ನದ್ಧ ಸೇವಕರ ಪಡೆ. SKSSFನ ವಿಕಾಯ 2000 ಕರ್ನಾಟಕದ 2500 ಸ್ವಯಂ ಸೇವಕರನ್ನ ಸಮಾಜಕ್ಕೆ ಸಮಾಜ ಸೇವೆಗೆ ಸಮರ್ಪಿಸುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ. ಸನ್ಮಾನ್ಯ ಶ್ರೀಯುತ DK ಶಿವಕುಮಾರ್
ಚಾಲನೆ ನೀಡ್ತಾ ಇದ್ದಾರೆ. ನಮಸ್ಕಾರ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಸೋದರರೇ, ವೇದಿಕೆಯಲ್ಲಿರುವಂತ ಎಲ್ಲ ಗುರು ಹಿರಿಯರುಗಳೇ, ನನ್ನ ಭಾಷಣ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಈ 100 ವರ್ಷದ ಇತಿಹಾಸ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77-78 ವರ್ಷ ಆಗಿದೆ. ಆದ್ರೆ ಈ ಸಂಸ್ಥೆಗೆ 100 ವರ್ಷ ಆಗಿದೆ. ಎಂತ ಪವಿತ್ರವಾದಂತಹ ಸಂದರ್ಭದಲ್ಲಿ ನೀವು ಇದ್ದೀವಿ, ನಾವು ಇದ್ದೀವಿ. ಇದಕ್ಕೆ ನಾವೆಲ್ಲ ಧನ್ಯರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮೊದಲಿಗೆ SKSF ಕರ್ನಾಟಕ ರಾಜ್ಯ ಸಮಿತಿ, ಸಮಾಜ ಸೇವಾ ಸಮಿತಿಯಾದ ವಿಜಿಲೆಂಟ್ ವಿಕಾಯದ 2024-26ನೇ ಸಾಲಿನ 2500 ನೂತನ ಸಂಘದ ಕಾರ್ಯಕರ್ತರನ್ನ ದೇಶಕ್ಕೆ ಅರ್ಪಣೆಗೊಳಿಸುವುದಕ್ಕಾಗಿ ಘೋಷಿಸಿದ್ದೇನೆ. ರಾಜ್ಯದ ಮತ್ತು ದೇಶದ ಸಾಮಾಜಿಕ ಜೀವ ರಂಗದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲು ಈ ತಂಡಕ್ಕೆ ಸಾಧ್ಯವಾಗಲಿ ಎಂದು ಶುಭವನ್ನ ಹಾರೈಸ್ತಾ ಇದ್ದೇನೆ. ಬಂಧುಗಳೇ, ವೇದಿಕೆ ಮೇಲಿರುವಂತಹ ಹಿರಿಯ ಪೂಜ್ಯರಾದಂತ ಜಬ್ರಿ ಮತ್ತು ಕೊಯ ತಂಗಡಿಯವರೇ, ಸಿದ್ದಿ ಅಲಿ ಸಾಹೇಬ್ ತಂಗಡಿಯವರೇ, ನಮ್ಮ ಮುಸ್ಲಿಂ ಲೀಗ್ನ ಅಧ್ಯಕ್ಷರು, ಆಲಿ ಕುಟ್ಟಿ ಮುಸಾಫ್ರವರು, PK ಗುನಾಲ್ ಕುಟ್ಟಿ ಅವರು, ನಮ್ಮ ಸ್ಪೀಕರ್ ಆದಂತಹ ಖಾದರ್ ಅವರು, ಸಲೀಂ ಅಹಮದ್ ಅವರು, ನಮ್ಮ ಚೀಫ್ ವಿಪ್ ಅವರು, NA ಹ್ಯಾರಿಸ್ ನೂತನವಾಗಿ BD ಅಧ್ಯಕ್ಷರಾಗಿದ್ದಾರೆ, ನರ್ಪತ್ ಇದ್ದಾರೆ, ನರ್ಪತ್ ತಂದೆ ಇದ್ದಾರೆ, ಇನಾಯತ್ ಅಲಿ ಇದ್ದಾರೆ, ಮುಜರಾಗ ಇದ್ದಾರೆ, ಬಾಬುರಾಮ್, ಮತ್ತು ವೇದಿಕೆಯಲ್ಲಿ ಬಹಳ ಗುರಿ ಹಿರಿಯರೆಲ್ಲ ಕೂಡ ಇದ್ದಾರೆ. ನನ್ನ ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಬರಲಿಕ್ಕೆ ಬಹಳ ಕಷ್ಟ. ನಮ್ಮ ಸ್ನೇಹಿತರೆಲ್ಲ ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಕಾಯ್ಕೊಂಡಿದ್ದು ಕರ್ಕೊಂಡು ಬಂದ್ರು. ಈ ಮಧ್ಯದಲ್ಲಿ ನನಗೆ 3-4 ಕರೆ, ಕುಂಬಳ ಕುನಾಲ್ ಕುಟ್ಟಿ ತಂಗಳ್ರವರು ಗುರುಗಳು 3 ಸಾರಿ ಫೋನ್ ಮಾಡಿ ನೀನು ಹೋಗಲೇಬೇಕು ಅಂತ ನನಗೆ ಆದೇಶ ಕೊಟ್ಟರು. ಸೊ ಬಹಳ ಅಭಿಮಾನಪೂರ್ವಕವಾಗಿ ನಾನು ಬೆಂಗಳೂರಿನಲ್ಲಿ ಇಂಥ ಒಂದು ಪವಿತ್ರವಾದಂತ ಯುವಕರ ಸಂಘಟನೆ, 100 ವರ್ಷದ ಇತಿಹಾಸ, ಎಷ್ಟು ದೊಡ್ಡ ಶಿಸ್ತಿನ ಸಂಘಟನೆ ನಾನು ಬೆಂಗಳೂರಿನಲ್ಲಿ ನೋಡಿರಲಿಲ್ಲ. ಇದಕ್ಕೆ ನಾನು DK ಶಿವಕುಮಾರ್ ಆಗಿ ಅಭಿನಂದಿಸ್ತಾ ಇಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಅಭಿನಂದಿಸ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಭಿನಂದಿಸ್ತಾ ಇಲ್ಲ, ಇಡೀ ಸರ್ಕಾರದ ಪರವಾಗಿ ನಿಮಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಇದು ನಿಮ್ಮ ಸೇವೆ, ಇದು ರಾಜಕಾರಣದ ಸಭೆ ಅಲ್ಲ. ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀರಿ. ತಮ್ಮ ಜೀವನವನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಳ್ತಾ ಇದ್ದೀರಿ. ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ತಮಗೆ ನಾನು ಹೇಳೋದಿಷ್ಟೇ, ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮಾನವಾದರೂ ನಿಷ್ಠೆ ಒಂದೇ. ದೇವನಪ್ಪ ನಾಮ ಅಲ್ವು. ನಾವು ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಮೊದಲು ನಾವೆಲ್ಲ ಮಾನವೀಯತೆ. ಇವತ್ತು ನೀವೆಲ್ಲ ಸೇರಿ ಇವತ್ತು ಪೈಗಂಬರವರ ದಿವ್ಯವಾಣಿ ಮೇಲೆ ನೀವೆಲ್ಲ ಬದುಕ್ತಾ ಇದ್ದೀರಿ. ನಮ್ಮ ಅನೇಕ ಹಿರಿಯ ಗುರು ಹಿರಿಯರು ಎಲ್ಲ ಕೂಡ ಅನೇಕ ಧರ್ಮ ಮಾರ್ಗಗಳನ್ನ ಹೇಳ್ಕೊಟ್ಟಿದ್ದಾರೆ. ನಾವು ಧರ್ಮವನ್ನ ನಾವು ಕಾಪಾಡಿಕೊಂಡು ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಸ್ವರ್ಗ ಎಲ್ಲಿದೆ ಎಂದರೆ ತಂದೆ ತಾಯಿಯ ಪಾದದ ಕೆಳಗಡೆ ಇದೆ ಅಂತ ಹೇಳಿ ಮಹಾಬಾದ್ ಪೈಗರ್ ಅವರು ಹೇಳಿದ್ದನ್ನ ಸಾಲದನ್ನ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಕೈ ಜೋಡಿಸಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಮುಂದಾಗಿದ್ದೀರಿ. ಈ ದೇಶದಲ್ಲಿ ಶಾಂತಿ ದೊರೆಯಬೇಕು, ಕೋಮುವಾದದಿಂದ ದೂರ ಆಗಬೇಕು ಅಂತೇಳಿ ಪಣ ತೊಟ್ಟು ಇವತ್ತು ನಿಂತ್ಕೊಂಡು ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಘಟನೆಗೆ ಸಾಕ್ಷಿಯಾಗಿದ್ದೀರಿ. ನಾವು ಯಾರಿದ್ದೀವೋ ಇಲ್ವೋ ಗೊತ್ತಿಲ್ಲ. ನಮ್ಮ ಬದುಕು ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯ. ಹಂಗೆ ಈ
100 ವರ್ಷದ ಈ ಸಂಘಟನೆ ಇತಿಹಾಸದಲ್ಲಿ ನೀವೆಲ್ಲ ಸೇರಿ ಭಾಗಿಯಾಗಿದ್ದಾರಲ್ಲ, ಇದೇ ಒಂದು ದೊಡ್ಡ ಭಾಗ್ಯ 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 ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯನ್ನು ನಾವೆಲ್ಲ ಇಟ್ಟು ಮಾನವೀಯತೆಯಲ್ಲಿ ಬೆಳೆದು ಇವತ್ತು ಈ ದೇಶದ ಐಕ್ಯತೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಜಫ್ರಿ ಮೊಟ್ಟು ತಂಗಲ್ ಸಾಹೇಬರು ಅನೇಕ ಬೇಡಿಕೆಗಳನ್ನ ವಿದ್ಯಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ